ಕಾಂಗ್ರೆಸ್ನ ಪ್ರಜಾಧ್ವನಿ ಮತ್ತೊಂದು ಕಡೆ ಜೆಡಿಎಸ್ನ ಪಂಚರತ್ನ ಯಾತ್ರೆಗಳು ಯಾವ ರೀತಿಯಾಗಿ ನಡೀತಾ ಇದೆ ಅನ್ನುವಂಥದ್ದು ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ. ಒಂದು ಕಡೆ ಬಿಜೆಪಿ ನಾನಾ ರೀತಿಯಲ್ಲಿ ವಿಜಯ ಸಂಕಲ್ಪ ಯಾತ್ರೆ ಸೇರಿದಂತೆ ಸಾಕಷ್ಟು ರೀತಿಯಾಗಿ ಪ್ರಚಾರಗಳನ್ನು ಮಾಡ್ತಾ ಜನರನ್ನ ಸೆಳೆಯುವಂತ ಯತ್ನ ಮಾಡ್ತಾ ಇದೆ. ಅದರ ಜೊತೆಗೆ ಈಗ ಪ್ರಗತಿ ರಥ ಕಾರ್ಯಕ್ರಮಕ್ಕೆ ಬಿಜೆಪಿಯಿಂದ ಚಾಲನೆಯನ್ನ ಕೊಡಲಾಗ್ತಾ ಇದೆ. ಬೆಂಗಳೂರಿನ ಬಿಟಿಎಂ ಲೇಔಟ್ನಿಂದ ಚಾಲನೆಯನ್ನ ನೀಡಲಾಗ್ತಾ ಇರುವಂಥದ್ದು. ರಾಜ್ಯದಾದ್ಯಂತ ಸಂಚರಿಸಲಿವೆ 135 ವಾಹನಗಳು. 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಪ್ರಗತಿ ರಥ ಸಂಚಾರವನ್ನ ಮಾಡಲಿದೆ. ಸರ್ಕಾರದ ಸಾಧನೆಗಳನ್ನ ಜನರಿಗೆ ತಿಳಿಸುವಂತ ಯತ್ನವನ್ನ ಮಾಡಲಾಗುತ್ತೆ. ಈ ಪ್ರಗತಿ ರಥದ ಮುಖಾಂತರ ಪ್ರಗತಿ ರಥದ ಮೇಲೆ LED ಸ್ಕ್ರೀನ್ಗಳನ್ನ ಅಳವಡಿಕೆ ಮಾಡಲಾಗಿದೆ. ಸರ್ಕಾರದ ಸಾಧನೆಗಳ ಪ್ರಸಾರವನ್ನು ಮಾಡಲಾಗುತ್ತೆ, ಪ್ರಚಾರ ಕಾರ್ಯಕ್ರಮವನ್ನ ಮಾಡಲಾಗುತ್ತೆ. ಬೆಂಗಳೂರಿನ BTM ಲೇಔಟ್ನಿಂದ ಚಾಲನೆಯನ್ನ ನೀಡಲಾಗ್ತದೆ. ಪ್ರಜಾಧ್ವನಿ ಯಾತ್ರೆ ಅಲ್ಲಿನ ನಾಯಕರು ಅಂದ್ರೆ ವಿರೋಧ ಪಕ್ಷ ನಾಯಕರ ಸಿದ್ದರಾಮಯ್ಯನವರು ಮತ್ತೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತ DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತದ್ದು. ಪಂಚರತ್ನ ಇಲ್ಲಿ HD ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಈ ಪ್ರಗತಿ ರಥ ಅನ್ನುವಂಥದ್ದು ಬಿಜೆಪಿ ಸರ್ಕಾರದ ಸಾಧನೆಯನ್ನ ಬಿಂಬಿಸುವಂತ ಕೆಲಸವನ್ನ ಮಾಡುತ್ತೆ. ಜನರಿಂದ ಜನರಿಗೋಸ್ಕರ ಜನಪರವಾದಂತ ಒಂದು ಸರ್ಕಾರವನ್ನ ಸ್ಥಾಪನೆ ಮಾಡುವಂತ ಅದ್ಭುತವಾಗಿರುವಂತ ಈ ಕಾರ್ಯಕ್ರಮ ಒಂದು ರೀತಿಯಲ್ಲಿ ನಮ್ಮ ಪ್ರಧಾನಮಂತ್ರಿಜಿ ನರೇಂದ್ರ ಮೋದಿಜಿಯವರು ಹೇಳುವಂತೆ ಸಂಕಲ್ಪದಿಂದ ಸಿದ್ಧಿ. ಅವತ್ತವ್ರು ಏನ್ ಸಂಕಲ್ಪ ಮಾಡಿದ್ರು ಅದನ್ನ ಏನ್ ಸಿದ್ಧಿ ಮಾಡಿ ತೋರಿಸಿದ್ದೇವೆ ಅನ್ನುವಂತ ಸಂದೇಶವನ್ನ ಕೊಡುವಂತ ಕೆಲಸವನ್ನ ಈ ರಥಗಳು ಮಾಡ್ತವೆ. ಈ ಎಲ್ಲ ರಥಗಳು ಪ್ರತಿಯೊಂದು ಕರ್ನಾಟಕದ ಮೂಲೆ ಮೂಲೆಗೆ ಹೋಗ್ತಿರುವಂತ ಹಳ್ಳಿಗೆ ಹೋಗುವಂತ ಎಲ್ಲ ಶಹರಗಳಿಗೆ ಹೋಗುವಂತ ಬೆಂಗಳೂರಿನ ಎಲ್ಲ ವಾರ್ಡ್ಗಳಲ್ಲಿ ಹೋಗುವಂತ ಈ ರಥಗಳಿಗೆ ನನ್ನ ಹೃದಯ ಪೂರ್ವಕವಾದಂತ ಶುಭಾಶಯಗಳನ್ನು ಹೇಳಕ್ಕೆ ಇಚ್ಛಪಡ್ತೇನೆ, ಅಭಿನಂದನೆ ಹೇಳಕ್ಕೆ ಇಚ್ಛಪಡ್ತೇನೆ. ತಾವು ಏನು ಹೊರಟಿದ್ರಿ ಇದು ನಿಮ್ಮ ಸಂಕಲ್ಪ ವಾಪಸ್ ಬರುವಷ್ಟರಲ್ಲಿ ಸಿದ್ಧಿ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛಪಡ್ತೇನೆ. ಡಬಲ್ ಇಂಜಿನ್ ಸರ್ಕಾರ ಕೊಟ್ಟಿರುವಂತಹ ಸಾಧನೆಗಳನ್ನ ಮನೆಗಳಿಗೆ ಹಳ್ಳಿಗಳಿಗೆ ತಲುಪಿಸುವಂತ ಕೆಲಸ ಈ ಪ್ರಗತಿ ರಥದ ಮುಖಾಂತರ ಆಗ್ತದೆ. ಪ್ರಗತಿ ರಥದ ಮುಖಾಂತರ ಸ್ವಾಮಿ ನಿಮ್ಮ ಸರ್ಕಾರ ಇದ್ದಾಗ ಏನೆಲ್ಲ ಆಗಿತ್ತು ಈ ರಥದ ಮುಂದೆ ಹೇಳ್ತೀವಿ, ಜನರ ಬಳಿ ಹೋಗ್ತೀವಿ. ನಿಮ್ ಸರ್ಕಾರ ಇದ್ದಾಗ ಮಾಡಿರ್ತಕ್ಕಂಥ 24 ಜನ ಹಿಂದೂ ಕಾರ್ಯಕರ್ತರ ಹತ್ಯೆ ಏನಿದೆ ಅದನ್ನ ಇಲ್ಲಿ ತೋರಿಸ್ತೀವಿ. ನಿಮ್ ಸರ್ಕಾರ ಇದ್ದಾಗ DK ರವಿ ಆತ್ಮಹತ್ಯೆ ಆಯ್ತು, ಗಣಪತಿ ಆತ್ಮಹತ್ಯೆ ಆಯ್ತು, ಪ್ರಕರಣಗಳನ್ನ ಜನರ ಮುಂದೆ ಹೋಗ್ತೀವಿ. ನಿಮ್ ಕಾಲಘಟ್ಟದಲ್ಲಿ ಆಗಿರುವಂತಹ ಭ್ರಷ್ಟಾಚಾರಗಳು ಎಷ್ಟು? ನಿಮ್ ಕಾಲಘಟ್ಟದಲ್ಲಿ ಹಾಸ್ಟೆಲ್ನಲ್ಲಿ ಭ್ರಷ್ಟಾಚಾರ ಆಗಿತ್ತು, ರೀಡು ಹಗರಣ. ನಿಮ್ ಕಾಲಘಟ್ಟದಲ್ಲಿ 10 ಹಗರಣಗಳಾಗಿದ್ದಾವೆ. ಎಲ್ಲ ಹಗರಣವನ್ನ ಮುಚ್ಚಿರುವಂತ ಕೆಲಸವನ್ನ ಸಿದ್ದರಾಮಯ್ಯ ಸರ್ಕಾರ ಮಾಡಿತ್ತು. ಅದನ್ನು ಪ್ರಗತಿ ರಥದಲ್ಲಿ ನಾವು ತಿಳಿದು ಜನರಿಗೆ ತಲುಪಿಸುವಂತ ಕೆಲಸವನ್ನು ಮಾಡ್ತೀವಿ. ಹಾಗಾಗಿ ನಮ್ಮ ಈ ಪ್ರಗತಿ ರಥ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಕೊಟ್ಟಿರ್ತಕ್ಕಂಥ ಯೋಜನೆಗಳು, ನಾವು ಕೊಟ್ಟಿರ್ತಕ್ಕಂಥ ಅನುದಾನಗಳು, ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಸಾಧನೆಗಳನ್ನ ಜನರಿಗೆ ತಿಳಿಸುವಂತ ಕಾರ್ಯದ ಒಂದು ಕಡೆ